ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೀನಿ. ಈ ಸಮಯದಲ್ಲಿ ನಾವು ಒಂದು ವಚನ ಓದ್ಕೊಳ್ಳೋಣ. ದೇವರ ಸ್ತೋತ್ರ. ಲೂಕ 18 ವಚನದಿಂದ ಓದ್ಕೊಳ್ಳೋಣ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಿರಿ, ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಧನವನ್ನು ಹೇಳಿದನು. ಅದೇನೆಂದರೆ, ನಾವು ಏನು ಮಾಡಬೇಕು? ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ರಾತ್ರಿ ಇಲ್ಲ ಹಗಲಿಲ್ಲ. ಯಾಕಂದರೆ ದೇವರ ರಾಜ್ಯದಲ್ಲಿ ನಮಗೆ ಬಿಡು ಇಲ್ಲ. ಅದಕ್ಕೋಸ್ಕರ ಈ ಲೋಕದಲ್ಲಿ ನಮಗೆ ಬೇಸರ ಮಾಡ್ಕೊಬಾರ್ದೆ ಪ್ರಾರ್ಥನೆ ಮಾಡಬೇಕು. ಯಾಕಂತಂದರೆ ಬೇಸರ ನಮ್ಗೆ ಬರಬಾರ್ದು. ಪ್ರಾರ್ಥನೆಯಿಂದ ನಾವು ಎಚ್ಚರವಾಗಿ ಪ್ರಾರ್ಥನೆ ಮಾಡಬೇಕು. ಲೋಕಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು, ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಅವರ ರೋಗಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಅನೇಕ ಕುಟುಂಬದಲ್ಲಿ ಎಷ್ಟೋ ಸಮಸ್ಯೆಗಳಿದೆ, ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಲೋಕದಲ್ಲಿ ಅನೇಕ ಅಂಧಕಾರ ಶಕ್ತಿ ಕಾಡ್ಲತ್ತದೆ ಎಲ್ಲರಿಗೆ, ಅದಕ್ಕಾಗಿ ಎಷ್ಟೋ ಜನ ಮರಣಕ್ಕೆ ತುತ್ತಾಗ್ತಾ ಇದ್ದಾರೆ. ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಮನೆಗೋಸ್ಕರ ನಾವು ದಿನಾಲೂ ಮಾಡ್ತೇವೆ. ಆದರೆ ಲೋಕಕ್ಕೋಸ್ಕರ, ಇನ್ನೊಬ್ಬರಿಗೋಸ್ಕರ, ಅಧಿಕಾರಿಗಳಿಗೋಸ್ಕರ, MLAಗಳಿಗೋಸ್ಕರ, MP ಗಳಿಗೋಸ್ಕರ, ಎಲ್ಲ ಸೇವಕರಿಗೋಸ್ಕರ, ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವುದಾಗಿರಬೇಕು. ಅದಕ್ಕೆ ಎಚ್ಚರವಾಗಿ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿದ್ದಾರೆ ದೇವರು. ಅದಕ್ಕಾಗಿ ನಾವು ದೇವ್ರ ಮಾತು ಯಾವತ್ತೂ ತಿರಸ್ಕಾರ ಮಾಡಬಾರ್ದು. ಯಾಕಂದರೆ ದೇವರು ನಮಗಿದು ವಾಗ್ದಾನವಾಗಿ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಪ್ರತಿಯೊಬ್ಬರಿಗೋಸ್ಕರ ನೋಡ್ರಿ ಪ್ರಾರ್ಥನೆ ಮಾಡುವುದಾಗಿರೋಣ. ದೇವರಿಗೆ ಸ್ತೋತ್ರ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದೆ, ಕರುಣೆ ಉಳ್ಳ ದೇವರಾಗಿದೆ, ಪ್ರೀತಿ ಉಳ್ಳ ದೇವರಾಗಿದೆ. ದೇವ ನಿನಗೆ ಸ್ತೋತ್ರ ಕರ್ತನೆಪ್ಪ. ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸು ದೇವ, ನಿನಗೆ ಸ್ತೋತ್ರ ಕರ್ತನೆಪ್ಪ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿದೆ ಅಂತೇಳಿ, ಎಚ್ಚರವಾಗಿ ಪ್ರಾರ್ಥನೆ ಮಾಡಿದೆ ಅಂತೇಳಿ ದೇವ ನಿನಗೆ ಸ್ತೋತ್ರ ಕರ್ತನೆ. ಮೂರವರ್ತಿ ಪ್ರಾರ್ಥನೆ ಮಾಡುವಂತೆ, ಪ್ರತಿಯೊಂದು ಹೃದಯದಲ್ಲಿ ಮಾತನಾಡು ಕರ್ತನೆಪ್ಪ. ಅನೇಕರಿಗೋಸ್ಕರ ಪ್ರಾರ್ಥನೆ ಮಾಡುವಂತೆ ಒಳ್ಳೆ ಮನಸ್ಸು ಕೊಡದೆ ಪಾಲಿಸು ದೇವ ನಿನಗೆ ಸ್ತೋತ್ರ ಕರ್ತನೆ. ಇಡೀ ಲೋಕದಾಗ ಎಷ್ಟೋ ಜನ ಮಕ್ಕಳು ಕರ್ತನೆ ವೇದನೆ, ಚಿಂತೆ, ಭಾರಗಳು, ರೋಗಗಳಲ್ಲಿ ಕರ್ತನೆ ರೋಗದಲ್ಲಿ ಇದ್ದಾರೆ ದೇವ ನಿನಗೆ ಸ್ತೋತ್ರ. ಎಷ್ಟೋ ವರ್ಷದಿಂದ ಹಾಸಿಗೆಯಲ್ಲಿ ಬಿದ್ದಿದ್ದಾರೆ ಕರ್ತನಿಗೆ ಸ್ತೋತ್ರ. ಅನಾರೋಗ್ಯದಿಂದ ಕರ್ತನೆ ಪ್ರತಿಯೊಂದು ಮಕ್ಕಳಿಗೆ ದಿನಗಳಲ್ಲಿ ಬಿಡುಗಡೆ ಕೊಟ್ಟು ಕರ್ತನೆ ಘನವೇ ಡಾಕ್ಟರ್ ಆಗಿದೆ ಕರ್ತನೆ. ಅನೇಕರ ಕುಟುಂಬದಲ್ಲಿ ಕರ್ತನೆ ಸಮಸ್ಯೆಗಳು, ವೇದನೆಗಳು ಇದ್ದಾವೆ ನಿನಗೆ ಸ್ತೋತ್ರಪ್ಪ. ಅವೆಲ್ಲದರಿಂದ ಬಿಡುಗಡೆ ಮಾಡಿ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡು ಕರ್ತನಿಗೆ ಸ್ತೋತ್ರಪ್ಪ. ಅನೇಕ MLAಗಳು ಕರ್ತನೆಪ್ಪ, MLAಗಳು ಕರ್ತನೆ ಅಪ್ಪ, ಅನೇಕ ಮಂತ್ರಿಗಳಿಗೆ ಕರ್ತನೆ ಅಪ್ಪ ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡೋರಾಗಿದೆ ಕರ್ತನೆ. ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿದೆ ಅಂತ ಹೇಳಿದೆ ದೇವ. ಪ್ರತಿಯೊಂದು ಕರ್ತನೆ ಸೇವಕರು, ಕುಟುಂಬ ಸೇವಕರಿಗೆ ಕೂಡ ಆಶೀರ್ವದಿಸು, ಬಲಪಡಿಸು ದೇವ ನಿನಗೆ ಸ್ತೋತ್ರ. ಲೋಕದಾಗಿರುವಂಥ ಎಲ್ಲ ಮಕ್ಕಳನ್ನು ಕರ್ತನೆ ಆಶೀರ್ವದಿಸು, ಬಲಪಡಿಸು. ಪ್ರಪಂಚದ ಶಾಂತಿ, ಸಮಾಧಾನ, ನೆಮ್ಮದಿ ಕೊಟ್ಟು ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಬಲಪಡಿಸು ದೇವ ನಿನಗೆ ಸ್ತೋತ್ರ. ಯಾರು ಕರ್ತನೆ ಅಪ್ಪ ಈ ಲೋಕದ ಅಂಧಕಾರ ಶಕ್ತಿಯಲ್ಲಿ ಜೀವಿಸದೆ ಕರ್ತನೆ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಕೊಡುವಂತೆ ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಬಿಡುಗಡೆ ಕೊಡು ದೇವ ನಿನಗೆ ಸ್ತೋತ್ರ. ಪ್ರತಿಯೊಂದು ಮಕ್ಕಳ ಮೇಲೆ ಆತ್ಮದ ಮಳೆ ಸುರಿಸು ಕರ್ತನೆ. ಎಲ್ಲರೂ ತಿಳಿದವರಾಗಿ ಅರಿತರವಾಗಿ ಜೀವಿಸುವಂತೆ ಎಲ್ಲ ಮಕ್ಕಳ ಮೇಲೆ ಆತ್ಮದ ಮಳೆ ಸುರಿಸಿ ಜೀವಳ ದೇವರಿಗೆ ಕಂಡುಕೊಳ್ಳುವಂತೆ ಸಹಾಯ ಮಾಡಬೇಕೆಂದು ನನ್ನನ್ನು ನಾನು ಪೂರ್ಣವಾಗಿ ತಗ್ಗಿಸ್ಕೊತೇನೆ. ನನ್ನ ಮಾತ್ರ ಹೆಚ್ಚಿಸ್ತಾ ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್.